ಈ ಗುರುಗಳು ಒಂದು ಹಬ್ಬ ಮಾಡ್ತಾಯಿದ್ದಾರೆ, ಗುರು ಪೂರ್ಣಿಮಾ. ಜುಲೈ 10ನೇ ತಾರೀಕಿಗೆ ಮಾಡ್ತಾಯಿದ್ದಾರೆ. ಫೈರ್ಫ್ಲೈ ಅನ್ನೋ ಒಂದು ರೆಸಾರ್ಟಲ್ಲಿ, ಕನಕಪುರ ರೋಡಲ್ಲಿ. ಸೊ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ. ತಾವು ಆ ಬಗ್ಗೆ ಏನಾದರೂ ಹೇಳ್ಬೋದು? ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರು ಪರಂಪರೆ ಅನ್ನೋದು ಭಾರತದ ಒಂದು ಹೆಮ್ಮೆ. ಆ ಗುರು ಪರಂಪರೆಯ ಕಾರಣಕ್ಕೆ ಭಾರತ ಇವತ್ತು ಇಷ್ಟು ವಿಕಸಿತ ಹೊಂದಿದೆ. ಅನೇಕ ಸಾಮ್ರಾಜ್ಯಗಳು ಹುಟ್ಟಲಿಕ್ಕೆ, ಅದು ವಿಸ್ತಾರ ಆಗಲಿಕ್ಕೆ ಆ ಗುರು ಪರಂಪರೆಯ ಕೃಪೆ ಮತ್ತು ಅವರ ಮಾರ್ಗದರ್ಶನ ಕಾರಣ ಅಂತ. ಅಂತಹ ಅನಾದಿಯಿಂದ ಬಂದಂಥ ಗುರು ಪರಂಪರೆಗೆ ನಾವು ಪ್ರತಿ ವರ್ಷ ಉಪಾಸನ ಫೌಂಡೇಶನ್ನಿಂದ ಒಂದು ವಂದನೆಯನ್ನು, ಗೌರವವನ್ನು, ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸಾಮಾನ್ಯವಾಗಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇರುವಂಥವ್ರು ಪ್ರತಿಯೊಬ್ಬರೂ ಕೂಡ ಹೇಗೆ ಶಿಕ್ಷಕರ ದಿನದಲ್ಲಿ ಟೀಚರ್ಸ್ಗಳ ಡೇ ಅಂತ ಒಂದು ಏನು ಮಾಡ್ತಾರೆ, ಆದರೆ ಆಧ್ಯಾತ್ಮದಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಷಾಢದ ಹುಣ್ಣಿಮೆಯ ದಿನ ಏನಿದೆ ಅದನ್ನು ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ. ಆರ್ಷ ವಿದ್ಯಾ ಅಂತ ಕರಿತೀವಿ. ವೈದಿಕ ಪರಂಪರೆಯನ್ನು ಆರ್ಷ ಪರಂಪರೆ ಅಂತಲೂ ಕೂಡ ಕರಿತೀವಿ. ಆ ಪರಂಪರೆಗೆ ಮೊದಲಿಗೆ ಒಂದು ರೀತಿಯಾಗಿ ನಾರಾಯಣನ ನಂತರ ವ್ಯಾಸರು, ಹೀಗೆ ವ್ಯಾಸರಿಂದಾಗಿ ಮೊದಲುಗೊಂಡು ಅವರವರ ಪರಂಪರೆಗೆ ಅನುಗುಣವಾಗಿ ಬೇರೆ ಬೇರೆ ಗುರುವನ್ನು ಆಚರಣೆ ಮಾಡ್ತಾರೆ. ನಾವು ವ್ಯಾಸರಿಂದ ಶಂಕರರು, ಆ ಪರಂಪರೆಯಿಂದಾಗಿ ನಾವು ಬಂದದ ಕಾರಣಕ್ಕಾಗಿ ಆ ದಿನ ಆ ಇಡೀ ಗುರು ಪರಂಪರೆಗೆ ವಂದನೆಯನ್ನು, ಕೃತಜ್ಞತೆ ಅಂತ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾವು ಕೂಡ ಎಲ್ಲರಲ್ಲೂ ಕೇಳ್ತೀವಿ, ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಭಾಗಿಯಾಗಿ ಆ ಗುರು ಕೃಪೆಗೆ ಪಾತ್ರರಾಗಬಹುದು ಅಂತ ಕೇಳ್ಕೊಳ್ತೀವಿ. ತುಂಬ ಥ್ಯಾಂಕ್ಸ್ ಸರ್. ಆ ಗುರು ಪೂರ್ಣಿಮೆಯ ಒಂದು ಪೋಸ್ಟನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಜುಲೈ 10, 2025 ಗುರುವಾರ ದಿನ ನಡೆಯುತ್ತೆ. ಫೈರ್ಫ್ಲೈಸ್ ಇಂಟರ್ ಕಲ್ಚರಲ್ ಸೆಂಟರ್, ಕಗ್ಗಲೀಪುರ, ಬೆಂಗಳೂರು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಸೊ ಆಸಕ್ತಿ ಇರೋರೆಲ್ಲ ದಯವಿಟ್ಟು ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಇದಕ್ಕೆ ಮುಕ್ತವಾದ ಅವಕಾಶ ಇದೆ, ಯಾವುದೇ ಚಾರ್ಜಸ್ಸು ಆ ಥರದ್ದು ಏನೂ ಇಲ್ಲ. ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ತೀನಿ.